ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಿಮ್ಮ ಹೆಸರುಗಳು ಸ್ವರ್ಗದಲ್ಲಿ ಲಿಖಿತವಾಗಿವೆ ಎಂದು ಸಂತೋಷಪಡಿ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ 72 ಮಂದಿ ಶಿಷ್ಯರು ಸಂತೋಷಭರಿತರಾಗಿ ಹಿಂದಿರುಗಿ ಬಂದು ತಮ್ಮ ಆಯೋಗದ ವರದಿ ಕೊಡುವುದನ್ನು ನಾವು ನೋಡ್ತೇವೆ. ಸ್ವಾಮಿ ನಿಮ್ಮ ಹೆಸರಲ್ಲಿ ಆಜ್ಞೆ ಮಾಡಿದಾಗ ದೆವ್ವಗಳು ಕೂಡ ನಮಗೆ ಅಧೀನವಾಗುತ್ತವೆ ಎಂದು ಶಿಷ್ಯರು ಯೇಸುವಿಗೆ ಹೇಳುವಾಗ, ಯೇಸು ಸೈತಾನನು ಆಕಾಶದಿಂದ ಸಿಡಿಲಿನಂತೆ ಬೀಳುವುದನ್ನು ಕಂಡೆನು. ಇಗೋ, ಸರ್ಪಗಳನ್ನು ಚೇಳುಗಳನ್ನು ತುಳಿಯುವುದಕ್ಕೂ ಶತ್ರುವಿನ ಸಮಸ್ತ ಶಕ್ತಿಯನ್ನು ಜಯಿಸುವುದಕ್ಕೂ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದು ನಿಮಗೆ ಹಾನಿ ಮಾಡದು. ಹೌದು ಪ್ರಿಯರೇ, ಕ್ರಿಸ್ತ ಯೇಸುವಿನಲ್ಲಿ ವಿಶ್ವಾಸ ಇಟ್ಟು ದೀಕ್ಷಾಸ್ಥಾನ ಪಡೆದು ಕ್ರಿಸ್ತಂಬರರಾದ ಪ್ರತಿಯೊಬ್ಬರಲ್ಲಿ ಈ ದೇವರ ಶಕ್ತಿ ನೆಲೆಸಿದೆ. ಸೈತಾನನ ಸಕಲ ಶಕ್ತಿಯನ್ನು ಜಯಿಸುವುದಕ್ಕೂ ಸರ್ಪಗಳನ್ನು ಚೇಳುಗಳನ್ನು ತುಳಿಯುವುದಕ್ಕೂ ನಮ್ಮಲ್ಲಿ ದೇವರ ಅಧಿಕಾರ ಶಕ್ತಿ ನಮ್ಮಲ್ಲಿದೆ. ಆದರೆ ನಾವಿಂದು ಅಜ್ಞಾನಿಗಳಾಗಿ ದೇವರ ಯೇಸು ಕ್ರಿಸ್ತರ ಅರಿವಿಲ್ಲದೆ ನಾವು ಯೇಸು ಕ್ರಿಸ್ತರಲ್ಲಿ ಯಾರಾಗಿದ್ದೇವೆ ಎಂದು ಸತ್ಯ ತಿಳಿಯದೆ ಅವಿಶ್ವಾಸದಲ್ಲಿ ಮೂಢರಂತೆ ಬಾಳುತ್ತಿದ್ದೇವೆ. ಅದಕ್ಕಾಗಿಯೇ ಜ್ಞಾನಹೀನರಾಗಿ ಅಳಿದು ಹೋಗುತ್ತಿದ್ದೇವೆ. ನಮ್ಮಲ್ಲಿ ನೆಲೆಸಿರುವ ಆತ್ಮವು ಲೋಕದಲ್ಲಿರುವ ಆತ್ಮಕ್ಕಿಂತ ಶ್ರೇಷ್ಠವಾದುದು, ಬಲಿಷ್ಠವಾದುದು ಎಂಬ ಸತ್ಯ ನಮಗೆ ತಿಳಿದಿರಬೇಕು. ಮತ್ತು ನಾವು ನಮ್ಮಲ್ಲಿ ಇರುವ ಶ್ರೇಷ್ಠ ಆತ್ಮರ ಸಹಾಯದಿಂದ ಸೈತಾನನನ್ನು ಜಯಿಸುವುದಕ್ಕೂ ದೆವ್ವಗಳನ್ನು ಬಿಡಿಸುವುದಕ್ಕೂ ಶಕ್ತರಾಗಿದ್ದೇವೆ. ಆದರೆ ದೆವ್ವಗಳು ನಮಗೆ ಅಧೀನವಾಗುತ್ತವೆ ಎಂದು ನಾವು ಸಂತೋಷ ಪಡುವುದಲ್ಲ, ಬದಲಾಗಿ ನಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಸ್ವರ್ಗದಲ್ಲಿ ಲಿಖಿತವಾಗಿವೆ ಎಂದು ಸಂತೋಷ ಪಡಿ ಎಂದು ಯೇಸು ನಮಗಿಂದು ಕಲಿಸಿಕೊಡ್ತಾರೆ. ಇಂದು ಅನೇಕ ಸೇವಕರು ತಮ್ಮ ಮುಖಾಂತರ ಆಗುವ ಅದ್ಭುತ ಕಾರ್ಯದಲ್ಲಿ ಇದು ನನ್ನ ಪ್ರಾರ್ಥನೆಯಿಂದ ಆದುದು, ಇದು ನನ್ನ ಮಿನಿಸ್ಟ್ರಿಯಿಂದ ಆದುದು, ಇದು ನನ್ನಿಂದ ದೆವ್ವ ಉಚ್ಚಾಟನೆ ಮಾಡಲು ಸಾಧ್ಯವಾಯಿತು, ರೋಗ ಸೌಖ್ಯ ಕೊಡಲು ಸಾಧ್ಯವಾಯಿತು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಅನೇಕ ಕಡೆಗಳಲ್ಲಿ ಸಾಕ್ಷಿಗಳನ್ನು ಕೊಡುತ್ತಾ ತಮ್ಮನ್ನೇ ತಾವು ಹೈಲೈಟ್ ಮಾಡ್ತಾರೆ ಮತ್ತು ತಮ್ಮಲ್ಲೇ ಹೆಚ್ಚಳ ಪಡುತ್ತಾರೆ. ಪ್ರಿಯರೇ, ನಮಗೆ ಶಕ್ತಿ ಅಧಿಕಾರ ಕೊಟ್ಟ ಯೇಸು ಕ್ರಿಸ್ತರಲ್ಲಿ ನಾವು ಹೆಚ್ಚಳ ಪಡಬೇಕು ಮತ್ತು ವಿಶ್ವಾಸಿಗಳಾದ ನಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಲಿಖಿತವಾಗಿವೆ ಎಂದು ಆನಂದಿಸಬೇಕು. ಈ ವಿಷಯಗಳು ಇಂದು ಲೋಕದಲ್ಲಿರುವ ಜ್ಞಾನಿಗಳಿಗೆ, ಮೇಧಾವಿಗಳಿಗೆ ಇದು ಮರೆಯಾಗಿದೆ. ಅವರಿಂದ ಈ ಸತ್ಯ ಮರೆಯಾಗಿದೆ. ಆದರೆ ದೇವಪುತ್ರನಾದ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟು ದೇವರ ಮಕ್ಕಳೆನಿಸಿದವರಿಗೆ ದೇವರು ಮಕ್ಕಳಂತವರಿಗೆ ಈ ಸತ್ಯಗಳನ್ನು ಶ್ರದ್ಧಪಡಿಸಿದ್ದಾರೆ. ಮತ್ತು ಯೇಸು ಕ್ರಿಸ್ತರು ಪವಿತ್ರ ಆತ್ಮ ಭರಿತರಾಗಿ ಸಂತೋಷದಿಂದ ಇದಕ್ಕಾಗಿ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾರೆ. ಹಾಗಾದರೆ ನಾವಿಂದು ಯೇಸು ಕ್ರಿಸ್ತರನ್ನು ಅರಿತುಕೊಂಡಿದ್ದಕ್ಕಾಗಿ ಹೆಚ್ಚಳ ಪಡೋಣ ಮತ್ತು ಸ್ವರ್ಗದಲ್ಲಿ ನಮ್ಮ ಹೆಸರು ಲಿಖಿತವಾಗಿದೆ ಎಂದು ಸಂತೋಷಿಸೋಣ. ಆಮೇನ್. ಪ್ರೈಸ್ ದ ಲಾರ್ಡ್.